ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಎನ್ನುವಂತ ಸಂತೋಷದಿಂದ ಸೇನೆಯನ್ನು ಕೂಡಿಕೊಂಡು ಮುಂದುವರಿಯುತ್ತಿರುವಂತಹ ವೇಳೆಯಲ್ಲಿ ದೂರದಲ್ಲಿ ಕಾಣಿಸುತ್ತಾ ಇವೆ ಒಂದು ರಾಜ್ಯ. ಇದರ ವಿಶೇಷತೆ ಏನು ಅಂತ ನಿಮ್ಮಲ್ಲಿ ಕೇಳಿದಾಗ ನೀವೇ ಹೇಳಿದಂತಹ ಮಾತು, ಕೇರಳ ದೇಶದಲ್ಲಿರುವಂತಹ ಸ್ತ್ರೀ ರಾಜ್ಯವಿದು. ಸ್ತ್ರೀಯರೇ ಆಳ್ವಿಕೆ ಮಾಡುತ್ತಾ ಇದ್ದಾರೆ. ಸಮರ್ಥಳಾಗಿರುವಂತಹ ಪ್ರಮೀಳ ಎನ್ನುವವಳು ಮಹಾರಾಣಿಯಾಗಿ ಮೆರೆಯುತ್ತಾ ಇದ್ದಾಳೆ. ನಮ್ಮ ಕುದುರೆಯನ್ನು ನೋಡಿದ್ದೇ ಹೌದಾದ್ರೆ ಖಂಡಿತವಾಗಿಯೂ ಬಂಧಿಸ್ತಾರೆ ಎನ್ನುವ ಹಾಗೆ ಹೇಳಿದ್ರಿ. ನೋಡೋಣ, ಧರ್ಮ ಕಾರ್ಯಕ್ಕಾಗಿ ಬಂದಿರುವಂತಹ ನಮಗೆ ಭಗವಂತನ ಅನುಗ್ರಹ ಇದೆ. ಮುಂದುವರಿಯಲಿ ಕುದುರೆ, ಏನಾಗುತ್ತದೆ ನೋಡೋಣ.
ಎನ್ನುವುದನ್ನು ಎಳವೆಯಲ್ಲೇ ಅರ್ಥವಿಸಿಕೊಂಡಂತಹ ನನ್ನ ತಾಯಿಯಾದಂತಹ ಶಶಿಪ್ರಭಾದೇವಿಯವರು ಪುರುಷ ಪ್ರಧಾನವಾಗಿರುವಂತಹ ಈ ಸಮಾಜದಲ್ಲಿ ಪುರುಷರ ದಬ್ಬಾಳಿಕೆಯನ್ನು ಮೆಟ್ಟಿಸಬೇಕಾಗಿ ಕಟ್ಟಿದಂತಹ ಸ್ತ್ರೀ ರಾಜ್ಯವಿದು. ಅವರ ಕಾಲಾನಂತರದಲ್ಲಿ ಅವರ ಮಗಳಾಗಿರುವಂತಹ ಪ್ರಮೀಳೆ ನಾನು ಇಲ್ಲಿ ಅಧಿಕಾರವನ್ನು ಒಪ್ಪಿಕೊಂಡದ್ದು ಮಾತ್ರವಲ್ಲದೆ ನಮ್ಮ ತಾಯಿಯ ಕನಸೇನಿತ್ತು ಅದನ್ನು ನನಸಾಗಿಸುವಲ್ಲಿ ನಾನು ಸರ್ವ ಪ್ರಯತ್ನವನ್ನು ಮಾಡುತ್ತಾ ಇದ್ದೇನೆ. ಪರಿಣಾಮ ಚುಕ್ಕೆಗಿಂತಲೂ ಚಿಕ್ಕದಾಗಿರುವಂತಹ ಈ ಸ್ತ್ರೀ ರಾಜ್ಯ ವಿಶ್ವವಿಖ್ಯಾತಿಯನ್ನು ಸಂಪಾದಿಸಿಕೊಂಡಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿಯಾಗುವುದಕ್ಕಿಲ್ಲ. ಹೌದು, ಇದು ಸ್ತ್ರೀ ರಾಜ್ಯ. ಪ್ರತಿಯೊಂದು ವಸ್ತುವು ಹೆಣ್ಣಾಗಿರುತ್ತದೆ, ಪ್ರತಿಯೊಂದು ಜೀವಿಯೂ ಹೆಣ್ಣಾಗಿರುತ್ತದೆ. ಹರಿದಾಡುವ ಹಾವು ಹೆಣ್ಣು, ಹಾರಾಡುವ ಹಕ್ಕಿ ಹೆಣ್ಣು. ಗಂಡು ಜಾತಿ ಎನ್ನುವಂಥದ್ದು ಪ್ರವೇಶವಾದರೆ ಅದು ಮರಣವನ್ನೇ ಹೊಂದಬೇಕಲ್ಲದೆ ಮತ್ತೆ ಹಿಂತಿರುಗಿ ಹೋಗುವಂತ ಅವಕಾಶ ಅದಕ್ಕಿಲ್ಲ. ಆದ್ದರಿಂದಲೇ ಈ ಸ್ತ್ರೀ ರಾಜ್ಯದ ಒಡತಿಯಾಗಿದ್ದುಕೊಂಡು ನನ್ನ ಜೊತೆಗೂಡಿರುವಂತಹ ಲಲನಾಮಣಿಯರನ್ನೆಲ್ಲ ಒಂದಾಗಿಸಿ ತಾಯಿಯ ಇಷ್ಟಾರ್ಥವನ್ನು ಅಥವಾ ಮನದ ಇಷ್ಟ ಏನಿದೆಯೋ ಅದನ್ನು ಸಾರುವಲ್ಲಿ ನಾನು ಪ್ರಯತ್ನಿಸುತ್ತಾ ಇದ್ದೇನೆ. ಎಂದಿನಂತೆ ಇಂದು ಕೂಡ ನಿತ್ಯಾನ್ವಿಕಗಳನ್ನೆಲ್ಲ ಪೂರೈಸಿ ಮಂಗಳ ವಾದ್ಯಘೋಷಗಳೊಂದಿಗೆ ಇಲ್ಲೇ ಈ ಸಿಂಹವಿಷ್ಟರವನ್ನ ಏರಿದ್ದೇ ತಡ. ಯಾರದ ಕೂಗು ಕೇಳುತ್ತಾ ಇದೆಯಲ್ಲದು? ಕನ್ನೆಯರ ಶ್ರೀದೇವಿ ನಿನ್ನ ಸೀಮೆಯ ಹಯವು ಬಂದಂತಹ ನಿಮ್ಮನ್ನು ಸರಿಯಾಗಿ ಗಮನಿಸಿದರೆ ಹೆದರಿಕೊಂಡಿದ್ದೀರಿ. ಏನಾಯ್ತು ಅಮ್ಮ? ಏನು ವಿಷಯ ಅಂತ ನಮಗೆ ಅರ್ಥ ಆಗುವುದಿಲ್ಲ. ಅಂದರೆ ಒಂದು ವಿಶೇಷವಾದಂತಹ ಕುದುರೆ ತನ್ನ ಇಚ್ಛೆಯಂತೆ ನಮ್ಮ ಉಪವನವನ್ನು ಹೊಕ್ಕು ಅದಕ್ಕೆ ಇಚ್ಛೆ ಹೇಗುಂಟು ಹಾಗೆ ವ್ಯವಹರಿಸುತ್ತಾ ಉಂಟು. ವನಕ್ಕೆ ಪ್ರವೇಶಿಸಿದಂತಹ ಕುದುರೆಯನ್ನು ಕಂಡು ಬೆದರಿದಿರಿ. ಕುದುರೆಯನ್ನು ನೋಡಿ ಹೆದರುವಂತಹ ವಿಷಯ. ಕುದುರೆಯನ್ನು ಓಡಿಸಬೇಕಿತ್ತು. ಓಡಿಸುವಂತ ಸಣ್ಣ ಕುದುರೆ ಅಲ್ಲ ಅಮ್ಮ. ಮತ್ತೆ ಅಂದ್ರೆ ಗಾತ್ರದಲ್ಲಿ ದೊಡ್ಡದುಂಟಲ್ಲ, ಅದರ ಲಕ್ಷಣ ಹಾಗುಂಟು. ಬಂಗಾರಾದಿ ಆಭರಣಗಳಿಂದ ಆ ಕುದುರೆಯನ್ನು ಅಲಂಕರಿಸಿದ್ದಾರೆ. ಓಹೋ, ಕುದುರೆ ಒಂದೆಯೋ ಎಂಬ ಹಾಗೆ ಯೋಚಿಸಿ ಆ ಸ್ವಲ್ಪ ದೂರ ನೋಡ್ತೇವೆ, ದೊಡ್ಡ ಸೈನ್ಯ ಅಮ್ಮ. ಕುದುರೆಯ ಹಿಂದೆ ಸೈನ್ಯವು ದೊಡ್ಡ ಸೈನ್ಯ. ಯಾಕಪ್ಪ ಹೀಗೆ ಅಲ್ಲೇ ನಮ್ಮಲ್ಲಿ ಆಲೋಚನೆ ಮಾಡಿಕೊಂಡು ಬಂದು ಕರೆದು ಕೇಳಿದಾಗ 3 ಲೋಕದ ಗಂಡಂತೆ ನರನೆಂಬವನಂತೆ ಅವರಿಗೆಲ್ಲ ಯಜಮಾನಂತೆ ಈ ಸೇನೆಯನ್ನು ಕೂಡಿಕೊಂಡು ಬಂದವನಂತೆ. ಸೇನೆಯನ್ನು ಕೂಡಿಕೊಂಡು ನರನು ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ ಎನ್ನುವ ವಿಚಾರ ಗೊತ್ತಿದೆಯೇ? ಅದನ್ನು ನಾವು ವಿಚಾರಿಸಲಿಕ್ಕೆ ಹೋಗ್ಲಿಲ್ಲ. ಕುದುರೆ ಮುಂದೆ ಇದೆಯಲ್ಲ, ಅದರಲ್ಲಿ ಇನ್ನೇನು ವಿಶೇಷ ಉಂಟು ಅಂತ ಹೋಗಿ ಹತ್ತಿರ ನೋಡ್ತೇವೆ ಅಮ್ಮ. ಒಂದು ವಿಶೇಷ ಏನು? ಅದರ ಹಣೆಯಲ್ಲಿ ಬಲ 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 ಹೊಳೆಯುತ್ತದೆ ನೋಡಿ. ಎಂತದೇ ಅದು? ಒಂದು ಬಂಗಾರದಿಂದಲೇ ಬರೆದಂತಹ ಲಿಖಿತ. ಬಂಗಾರದ ಓಲೆ ಅದರ ಹಣೆಯಲ್ಲಿತ್ತು. ಏನು ಮಾಡಿದ್ರಿ? ಅದರಲ್ಲಿ ಏನೋ ವಿಶೇಷ ಇರ್ಬೇಕಲ್ಲ. ಓದಿದ್ರ? ಓದುವಷ್ಟು ಸಣ್ಣ ಜನ ನಾವಲ್ಲ, ನಮ್ಗೆ ಅಷ್ಟು ವಿಷಯ ಗೊತ್ತಿಲ್ಲಲ್ಲ. ನಾವಾಗಿ ಮುಂದೆ ಹೋಗುವುದು ಸರಿಯಲ್ಲ ಅಂತ ಆ ಹಣೆಯಲ್ಲಿದ್ದ ಲಿಖಿತವನ್ನು ತಗೊಂಡು ಬಂದಿದ್ದೇನೆ. ಹಾಗಾದ್ರೆ ಈ ಓಲೆಯನ್ನು ಓದಿದ್ರೆ ತಿಳಿಯುತ್ತದೆ ಬಂದಂತಹ ಅಶ್ವ ಯಾರದ್ದು, ಯಾಕಾಗಿ ಬಂದಿದೆ, ಬಂದವರು ಯಾರು ಎನ್ನುವ ಹಾಗೆ. ತಡ ಮಾಡುವುದಲ್ಲ, ಇದರಲ್ಲಿದ್ದಂತಹ ಓದುತ್ತೇನೆ.
ಕವಿಯಾಗಿ ನಿಲ್ಲಬೇಕು. ಇರ್ಬೋದಪ್ಪ. ಹೇಗೆ ಸಾಗರದ ಸಾಗರದಲ್ಲಿರುವಂತಹ ನೀರೊಂದು ಉಕ್ಕಿ ಹರಿಯಬೇಕಿದ್ರೆ ಹಾ ಚಂದ್ರೋದಯವಾಗಬೇಕು. ಹಾ ಹಾಗೆಯೇ ಹಾ ಚಂದ್ರವಂಶ ಎನ್ನುವಂತಹ ಆ ಕುಲದಲ್ಲಿ ಹಾ ಚಂದ್ರನಾಪಾದಿಯಲ್ಲಿ ಉದಿಸಿ ಬಂದಂತಹ ಪಾಂಡುವಿನ ಸುಪತ್ರ ಧರ್ಮಜ ಬರೆಯುವಂತಹ ಈ ಪತ್ರ ಹಾ ಹಾಗೂ ಜೊತೆಗೆ ಮಾಡುವಂತಹ ಆಶೀರ್ವಾದ. ಹಾ ವಿಷಯ ಇಷ್ಟೇ, ಏನಂತೆ? ಕಳೆದ ಕುರುಕಾರುಣಿಯಲ್ಲಿ ಹಾ. ತಮಗುಂಟಾದಂತಹ ಬಂಧು ಹತ್ಯಾದೋಷ ನಿವಾರಣೆಗೆ ಬೇಕಾಗಿ ಕೈಗೊಂಡಂತಹ ಯಾಗ ಇದು. ಹಾ. ಯಜ್ಞಾಶ್ವವು ಬಂದಂತಹ ಈ ಕುದುರೆಯನ್ನು ಹಾ. ಯಾವಾತನು ಕಟ್ಟುತ್ತಾನೋ ಹಾ ಆತ ಚಂಡ ವಿಕ್ರಮರು ಕಟ್ಟಲು ಹಯವ ಚಂಡ ವಿಕ್ರಮರು ಕಟ್ಟಲು ಹಯವ ಮೂರ್ಲೋಕ ಗಂಧರ್ವರ್ಜುನನವರ ಗೆಲಿದು ದಂಡಿಸುವದೆಂದು ಗೆಲಿದು ದಂಡಿಸುವದೆಂದು ಲೇಖನದ ವಾಚಿಸ ಕೇಳಿದು ನಿನ್ನೆಂದು ನಗು ತೀರ್ಥನಾದ ಬಂದಂತಹ ಯಜ್ಞಾಶ್ವವನ್ನು ಬಲಹುಳ್ಳ ಭಟರು ಕಟ್ಟುವುದು. ಹಾ. ಕಟ್ಟುವುದು ಮಾತ್ರವಲ್ಲ, ಕಟ್ಟಿ ಕಾದುವುದು ಯಾರೊಡನೆ? ಯಾರೊಡನೆ? ಅಶ್ವದ ಬೆಂಗಾವಲಿಗನಾಗಿ ಬಂದಿರುವಂತಹ ಪಾರ್ಥನೊಡನೆ. ಹಾ ಹಾ ಒಂದು ವೇಳೆ ಅಸಮರ್ಥರಾದರೆ, ಶಕ್ತಿ ವಿಹೀನರಾದರೆ ಹಾ. ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಹಾ. ಶರಣಾಗತಿಯನ್ನು ಹೊಂದಬೇಕು ಹಾ. ಎನ್ನುವುದು ಲೇಖನದ ಒಕ್ಕಣೆ. ಹಾ ಪತ್ರದ ಒಕ್ಕಣೆಯನ್ನು ಸರಿಯಾಗಿ ಓದಿದೆ. ಬಂದಿರುವುದು ಯಜ್ಞಾಶ್ವ, ಯಜ್ಞದ ಅಶ್ವದ ಬೆಂಗಾವಲಿಗನಾಗಿ ಬಂದಿರುವವನು ಪಾರ್ಥ. ಪಾರ್ಥ ಎಂದೊಡನೆ ನನ್ನ ಮನಸ್ಸು ಜಾಗೃತಗೊಂಡಿತಲ್ಲ. ಹಲವಾರು ಸಮಯಗಳ ಹಿಂದೆ ನಡೆದಂತಹ ಪ್ರಸಂಗವೊಂದು ನೆನಪಿಗೆ ಬಂತು. ಸಂಧಾನಕ್ಕಾಗಿ ಬಂದಂತಹ ಆ ಸಹದೇವನು ಪಾರ್ಥನನ್ನು ನಾನು ಕಾಯುತ್ತಾ ಇದ್ದೇನೆ. ಯಾಕೆ? ಹೌದು, ಬಹಳ ಹಿಂದೆ ಬಿತ್ತಿದಂತಹ ಆಸೆಯ ಬೀಜವೊಂದು ಇಂದು ಮೊಳಕೆ ಒಡೆದು ಹೆಮ್ಮರವಾಗುವಂತಹ ಸ್ಥಿತಿಗೆ ತಲುಪಿದೆ. ಬೇರೇನಲ್ಲ, ನನ್ನ ತಾಯಿ ಆಗಾಗ ಆಡುತ್ತಿದ್ದಂತಹ ಮಾತು, 3 ಲೋಕದ ಗಂಡನನ್ನು ನೀನು ಮದುವೆ ಆಗುತ್ತಿ. ಹಾಗಾದ್ರೂ ವರ್ತಮಾನ ಕಾಲದಲ್ಲಿ 3 ಲೋಕದ ಗಂಡನೆನಿಸಿಕೊಂಡವನು ಯಾರು? ಪಾರ್ಥನೇ ಸರಿ. ಆತನ ಬರೋಣಕ್ಕಾಗಿ ನಾನು ಕಾಯುತ್ತಿದ್ದವಳು. ಸಂಧಾನಕ್ಕಾಗಿ ಬಂದಂತಹ ಸಹದೇವನಲ್ಲಿ ಈ ವಿಚಾರವನ್ನು ಹೇಳಿ ಕಳುಹಿಸಿದ್ದೆ. ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದುದಿಲ್ಲ. ಹಾಗಾದ್ರೆ ಸರಿಯಾದ ಸಮಯಕ್ಕೆ ಕಾಯುತ್ತಿದ್ದವಳು ನಾನು. ಇಂದು ಒದಗಿ ಬಂತಲ್ಲ, ಬಂದ್ರೆ ಹೀಗೆ ಬಿಡಬೇಕು ಅಂತ ಭಾವಿಸಿದ್ದೀಯಾ? ಆಲೋಚಿಸಿದ್ದೇನೆ. ಜನಪಾಲಕನ ಅಶ್ವವನ್ನು ಹಿಡಿ ತರಿಸಿ ಕಟ್ಟಿ ಕಟ್ಟಿ ಕ್ರೀಡಾಂಗಣದಲ್ಲಿಯಾಗಿರುವಂತಹ ನಾನು ಹೀಗೆ ಸುಮ್ಮನೆ ಹೋಗಿ ಪಾರ್ಥನಿಗೆ ಶರಣಾಗತಿಯನ್ನು ಹೊಂದುವುದಲ್ಲ. ಅರಸಿಯಾದಂತಹ ನನ್ನ ಗನಸ್ಥೆಗೆ ಕುಂದು ಬರುವ ರೀತಿಯಲ್ಲಿ ನಾನು ವ್ಯವಹರಿಸಕೂಡದು. ಆದ್ದರಿಂದಲೇ ಸರಿಯಾಗಿ ಆಲೋಚಿಸಿದ್ದೇನೆ. ಪಾರ್ಥನಲ್ಲಿ ಶರಣಾಗುವುದಕ್ಕೆ ಬಗೆ 2 ನಾನು ನಿರ್ಧರಿಸಿಕೊಂಡಿದ್ದೇನೆ. ಹಾಗಾದ್ರೆ ಸಮರ, ಸಮರತಿ ಎನ್ನುವಂತಹ 2 ಬಗೆಗಳಾದರೆ ಸಮರಕ್ಕೆ ನಾನು ಸಿದ್ಧರಾಗಬೇಕು. ಹಾಗೆ ನನ್ನ ಆಜ್ಞೆಯನ್ನು ಎಲ್ಲರೂ ಕಿವಿಗೊಟ್ಟು ಕೇಳಬೇಕು. ಹೋಗಿ ಉಪವನದಲ್ಲಿ ಸ್ವೇಚ್ಛಾಚಾರಿಯಾಗಿ ತಿರುಗಾಡುತ್ತಿರುವಂತಹ ಅಶ್ವವನ್ನ ಕಟ್ಟಿ ಬಂಧಿಸಿ ತಂದು ನಮ್ಮ ಆಲಯದಲ್ಲಿ ಕಟ್ಟಿ. ಅಷ್ಟೇ ಅಲ್ಲ, ನಮ್ಮದಾದಂತಹ ಲಲನಾಮಣಿಯರನ್ನು ಸಂಗ್ರಾಮಕ್ಕೆ ಸಿದ್ಧಗೊಳ್ಳುವಂತೆ ಡಂಗುರವನ್ನ ಸಾರಿ ಹೋಗಿ ಹೋಗಿ ಹೋಗಿ
ನೇರವಾಗಿ ಸ್ಪಂದಿಸಿಕೊಡ್ತಾ ಇದ್ದೇನೆ. ಅಮ್ಮ, ಸಕಾಲದಲ್ಲಿ ಬೇಕಾದಂತಹ ಆಲೋಚನೆಗಳು ಹೊಳೆದಾಗ ನಿಮಗೆ ಸೂಚಿಸುವಂತಹ ಮಂತ್ರಿ ನಾನಾಗಿದ್ದೇನೆ. ಮುಂದಿನ ಸಮಯದಲ್ಲಿ ನನ್ನನ್ನು ಕರೆಸಿದ್ದೀರಲ್ಲ, ಯಾಕೆ ತಾಯೇ? ಕೆಲವರು ಕಾಲ್ನಡೆಗಳಲ್ಲಿ ಸುತ್ತಮುತ್ತಲು ಎಲ್ಲ ಬಳಸಿ ಬರಮಾಡಿರಿ ವೇಳೆಯಲ್ಲಿ ಕಿವಿಗೊಟ್ಟು ಕೇಳಬೇಕು. ಪ್ರಸ್ತುತ ನಮ್ಮ ಸ್ತ್ರೀ ರಾಜ್ಯವನ್ನು ಪ್ರವೇಶಿಸಿದಂತಹ ಪಾಂಡವರ ಯಜ್ಞಾಶ್ವವನ್ನು ಕಟ್ಟುವಂತೆ ನಾನು ವನಪಾಲಕರಿಗೆ ಆಜ್ಞೆ ಒಪ್ಪಿಸಿದ್ದೇನೆ. ಮಾತ್ರವೇ ಅಲ್ಲ, ಸಮರಾಂಗಣದಲ್ಲಿ ಆ ಸೇನೆಯೊಡನೆ ಹೋರಾಡುವುದಕ್ಕೂ ಸಿದ್ಧಳಾಗಿದ್ದೇನೆ. ಆದ್ದರಿಂದಲೇ ನನ್ನ ಆಜ್ಞೆಯನ್ನು ಕಿವಿಗೊಟ್ಟು ಕೇಳಿ, ನಿಮ್ಮದಾದಂತಹ ಚಲ್ಲಣವನ್ನು ಮೊಳೆಗಟ್ಟುಗಳನ್ನು ಗಟ್ಟಿಯಾಗಿ ಕಾಯ್ದಿರಿಸಿಕೊಳ್ಳಿ. ಬೆನ್ನಲ್ಲಿ ಬತ್ತಳಿಗೆಯನ್ನು ಕಟ್ಟಿಕೊಂಡು ನಾನಾ ವಿಧದ ಆಯುಧಗಳಿಂದ ನೀವೆಲ್ಲರೂ ಅಲಂಕೃತರಾಗಬೇಕು. ಅಷ್ಟೇ ಸಾಕಾಗದು. ಮತ್ತೇನು? ಸಮರತಿಯಲ್ಲಿ ಆ ವಿರೋಧಿಗಳನ್ನು ಗೆಲ್ಲುವುದಕ್ಕೆ ಬೇಕಾಗಿ ಅಂಗಾಂಗಗಳನ್ನು ಬಂಗಾರಗಳಿಂದ ಶೃಂಗಾರವನ್ನು ಮಾಡಿಕೊಳ್ಳಿ. ಸುಗಂಧ ದ್ರವ್ಯಗಳನ್ನು ಮೈಗೆಲ್ಲ ಲೇಪಿಸಿಕೊಳ್ಳಿ. ಅಲಂಕಾರ ಭೂಷಿತೆಯರಾಗಿ ಮೆರೆಯಬೇಕು. ಅಷ್ಟೇ ಸಾಕೆ, ನಮ್ಮ ಚತುರ್ಬಲ ಸೇನೆಯನ್ನ ಕಂಡು ಆ ವಿರೋಧಿ ಪಾಳೆಯದವರ ಎದೆಯಲ್ಲಿ ನಡುಕ ಉಂಟಾಗಬೇಕು. ಆದ್ದರಿಂದಲೇ ಚತುರಂಗ ಬಲ ಸೇನಾನಿಯಾಗಿರುವಂತಹ ನೀನು ಚತುರಂಗ ಬಲ ಸೈನ್ಯವನ್ನು ಸಜ್ಜುಗೊಳಿಸಿ ಇದೋ ನಮ್ಮ ಸೇನೆ ಆ ಪಾಂಡವರ ಸೇನೆಯನ್ನ ಇರುವುದಕ್ಕೆ ಬೇಕಾಗಿ ಮುಂದೆ ಸಾಗಲಿ. ಎಷ್ಟು ಸಮಯಕ್ಕೆ ನಾವು ಹೊರಟು ನೋಡಿ, ಸರಿಯಾಗಿ ಊಟವೂ ಇಲ್ಲ, ನಿದ್ದೆಯೂ ಇಲ್ಲ. ಒಂದಿಷ್ಟು ಅನ್ನ ಫಲಹಾರ ಮಾಡಿದ್ದು ನೋಡಿ. ಇದು ನಾವೀಗ ಮಾಡುದು ಅನ್ನ ಫಲಹಾರವೇ. ಊಟ ಅಂತ ಹೇಳಿದ್ರೆ ಹೇಗಿರ್ಬೇಕು? ಎಲೆ ಹಾಕಬೇಕು, ತೊಳಿಬೇಕು, ಆಮೇಲೆ ಉಪ್ಪು ಹಾಕಬೇಕು, ಮತ್ತೆ ಅನ್ನ ಹಾಕಬೇಕು, ಪಲ್ಯ ಬೇಕು, ಸಾರು ಬೇಕು. ಎಂಥದ್ದು ಏನಾದರೂ ಉಂಟಾ? ಏನಿಲ್ಲ. ಬಿದ್ದದ್ದೇ ತಡ, ಕಣ್ಣಿಗೆ ಅಹಂಕಾರ ಆರಂಭ ಆಗಿದೆ. ಏನು ಮಾಡೋಣ? ಸ್ವಲ್ಪ ಉದ್ದಕ್ಕೆ ಕೂತುಕೊಳ್ಳುವ ನಾವು. ಮತ್ತೆ ಮಲಗುದಿದ್ರೆ ಹೇಗೆ? ಚಾಪೆ, ತಲೆದಿಂಬು ಎಲ್ಲ ಬೇಕು, ಒದಿಯುವುದಕ್ಕೆ ಬೇಕು, ಕಾಲೊತ್ತುವುದಕ್ಕೆ ಜನ ಬೇಕು. ಇಲ್ಲಿ ಯಾರಿದ್ದಾರೆ? ಇಲ್ಲೆಲ್ಲಾದ್ರೂ ಬಿದ್ದುಕೊಳ್ಳುವುದೇ. ಕುದುರೆ ಬಗ್ಗೆ ಏನು ಯೋಚನೆ ಮಾಡ್ಲಿಕ್ಕಿಲ್ಲ, ಅದು ಅದ್ರ ಅಷ್ಟಕ್ಕೆ ಇರ್ತದೆ, ಏನು ಆಗುದಿಲ್ಲ. ಸ್ವಲ್ಪ ವಿಶ್ರಾಂತಿ ಮಾಡ್ತೇನೆ ನಾನು. ಕೆಲಸ ಮಾಡುವಾಗ ತೆಗೆದುಕೊಳ್ಳುವ ಸಂಭಾವನೆಗೆ ಸರಿಯಾದ ಕೆಲಸ ಮಾಡಬೇಕು. ಈಗ ಕುದುರೆ ಬಿಟ್ಟಿದ್ದಾರೆ ನೋಡಿ, ಅದನ್ನು ಸಾಕಲಿಕ್ಕೆ ಜನ ಇರ್ಬೇಕ ಬೇಡುವ? ಇದ್ದವ ಇಲ್ಲಿ ಹೋಗಿ ಸತ್ತಿದ್ದಾರೆ ಅಂತ ಯಾರಿಗೆ ಗೊತ್ತುಂಟು? ಹುಡುಕುವ ಅಂತ ಇಲ್ಲಿವರೆಗೆ ಬಂದಿದ್ದೇನೆ, ಕಾಣುವುದಿಲ್ಲ. ಇಲ್ಲಿ ಈ ಊರಿಗೆ ಬಂದು ಹೀಗಾಗಬಾರ್ದು ಇತ್ತು. ಏನ್ ಮಾಡೋದು? ಉಪಾಯ ಇಲ್ಲಲ್ಲ. ಇವ ಸತ್ತದ್ದಲ್ಲ, ಇವ ಜೀವ ಇದ್ದಾನೆ. ಎಷ್ಟು ಒಳ್ಳೆ ಒಂದು ನಿಷ್ಠಾವಂತ ಕೆಲಸಗಾರ. ಹೀಗೆ ಬೇಕು ನಿಷ್ಠೆ ಅಂದ್ರೆ. ಕುದುರೆಯನ್ನು ಯಾರೋ ಇವನ ಹಿರಿಯವ ಕಾಯ್ತಾ ಇರ್ಬೇಕು. ಎಂತದೇ ಎಂತದು? ಊಟಕ್ಕಾಯ್ತಾ? ಓ ಪಾಪ, ಇವ ಮನೆಯಲ್ಲಿ ಮಲ್ಕೊಂಡಾಗ ಆಗಿದೆ. ಕಾಯಶ ಹೆಂಡತಿಯಲ್ಲಿ ಮಾತಾಡುದಿಂತ ಇರ್ಬೇಕು. ಊಟಕ್ಕಾಯ್ತಾ? ಹೌದೌದು, ಊಟಕ್ಕಾಯ್ತು. ಪದಾರ್ಥ ಕುಂಬಳಕಾಯಿ. ಬೇರೆ ಉಂಟು. ಕುಂಬಳಕಾಯಿ ಮಾತ್ರ ಅಲ್ಲ, ಜೊತೆಗೆ ಬಾಳೆಕಾಯಿಯೂ ಮಾಡಿದ್ದೇನೆ. ಹೇಳು. ಹೋಗಿ ನೀವು ಉಪದ್ರ ಮಾಡಬೇಡ. ಹೇಳ್ತೀಯ ಇಲ್ವಾ? ಆವಾಗ ನನ್ನನ್ನು ಎಬ್ಬಿಸಬೇಡ. ಹೌದಲ್ಲ?
ಹೌದು, ನನಗೆ ಚಟ ಜೋರುಂಟು, ಆದ್ರೆ ಎಬ್ಬಿಸದೆ ಉಪಾಯ ಇಲ್ಲಲ್ಲ. ಹೇಳ 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 ಮಗುವನ್ನು ಒಪ್ಪಲ್ಲ ನಿನಗೆ ನಿನ್ನ ಮಗುವಿನ ತಾಯಿಯನ್ನು ಕಂಡಾಗ ಆಗ್ತದ. ನಾನು ಅವಳೇ ಅಂತ ಆಲೋಚನೆ ಮಾಡಿದ್ದೆ. ಆಹಾ, ನೀನೀಗ ನನ್ನನ್ನು ಎಬ್ಬಿಸಿದ್ಯಲ್ಲ. ಹೌದು, ನನ್ನನ್ನು ಎಬ್ಬಿಸುವರೆ ಕಾರಣವೇನು? ಕಾರಣ ಉಂಟು. ಈ ಹೊತ್ತಿಗೆ ಇಲ್ಲಿ ಯಾರು ಇಲ್ಲ, ನನ್ನನ್ನು ಎಬ್ಬಿಸಿದ್ದೆಂತ? ಯಾರು ಇಲ್ಲ ಎನ್ನುವ ಕಾರಣಕ್ಕಾಗೇ ನಿನ್ನನ್ನು ನಾನು ಎಬ್ಬಿಸಿದ್ದೆ. ಯಾಕೆ? ಹೌದೇನೋ? ಓ, ಯಾರು ನೀನು? ನಾನು ನೋಡಲ್ಲಿ ಆ ಕುದುರೆ ಉಂಟಲ್ಲ, ಆ ಕುದುರೆಯನ್ನು ನೋಡಿಕೊಳ್ಳುವ ನಾನೇ. ಕುದುರೆ? ಹ್ಮ್, ಕುದುರೆ ಕಾಯುವ? ಹೌದೌದು. ನಿನ್ನ ಕುದುರೆ ಎಲ್ಲಿ ಉಂಟು? ಎಲ್ಲಿ ಉಂಟು? ಎಲ್ಲಿ ಉಂಟು? ಓ, ಕುದುರೆ ಕಾಣುವುದಿಲ್ಲ, ಎಲ್ಲಿ ಆಯ್ತು? ಅದನ್ನು ಕಾಣುದಿಲ್ಲ ಅಂದ್ರೆ ಕಾಯ್ಬೇಕಾದವರು ಯಾರು? ನಾನೇ. ಮತ್ತೆ ಏನ್ ಮಾಡ್ತಾ ಇದ್ದಿ? ನಾನು ಸ್ವಲ್ಪ ವಿಶ್ರಾಂತಿ ಮಾಡಿದ್ದು. ವಿಶ್ರಾಂತಿ ಅಂದ್ರೆ ಮಲ್ಕೊಳ್ಳುವುದಾ? ಮತ್ತೆಂತದು? ಕೆಲಸ ಮಾಡುವ ಹೊತ್ತಿಗೆ ಮಲ್ಕೊಳ್ಳುದೇನ? ಅಲ್ಲ, ಈ ಕೆಲಸ ಆದ್ರೆ ಅಷ್ಟಕ್ಕೆ ಆಗ್ತಾ ಇರ್ತದೆ, ನಾವು ವಿಶ್ರಾಂತಿ. ಓ, ಅದು ಅದರಷ್ಟಕ್ಕೆ ನಿನ್ನಷ್ಟಕ್ಕೆ ನಿದ್ದೆ ಮಾಡ್ತಾ ಇರ್ತೀವಿ. ಎಲ್ಲಿ ಆಯ್ತು ಕುದುರೆ? ಎಲ್ಲೂ ಹೋಗ್ಲಿಲ್ಲ, ಮತ್ತೆ ಕುದುರೆಯನ್ನು ನಾವು ಕಟ್ಟಿದ್ದೇವೆ. ಹೌದಾ? ಹಾ. ಶಾಬಾಸ್! ಒಳ್ಳೆ ಕೆಲಸ ಮಾಡಿದೆ. ಹಾ. ಹಾಗೆಲ್ಲ ಅದನ್ನು ಪನ್ನೀರಿನಲ್ಲಿ ಸ್ನಾನ ಮಾಡಿಸಬೇಕು. ಓಹೋ. ಆಮೇಲೆ ಹೊತ್ತಿಗೆ 6 ಸೇರು ಹುರುಳಿ, 3 ಸೇರು ಕಡಲೆ ಚೆನ್ನಾಗಿ ಬೇಯಿಸಿ ಕೊಡಬೇಕು. ಹಾ. ಹಾಗೆಲ್ಲ ಕ್ರಮ ಉಂಟದು, ಆಯ್ತಾ? ತಣ್ಣೀರಿನಲ್ಲಿ ಸ್ನಾನ ಮಾಡಿಸಿದ ನಿನ್ನ ಕುದುರೆ ಸಾಯ್ತದ? ಹಾಗಲ್ಲ, ಪನ್ನೀರೇ ಆಗ್ಬೇಕಾ? ಈ ದೊಡ್ಡ ಸ್ಥಾನದ ಕುದುರೆ ಅದು, ಓ, ದೊಡ್ಡಸ್ತಿಗೆ ಕುದುರೆ ಅಂತ. ಹಾಗೆ? ಹೌದೌದು. ಹೌದಾ? ಓ. ಅದಕ್ಕೆ 6 ಸೇರು 3 ಸೇರೆಲ್ಲ ಕೊಡ್ಬೇಕಾ? ಹೌದೌದು. ಅದಕ್ಕೆ ನಿನಗೆ ಕೊಡ್ಬೇಕಾ? ಆ ಕುದುರೆ ನಾವು ಕಟ್ಟಿದ್ದು ಯಾಕೆ? ಯಾಕೆ? ಅದ್ರಲ್ಲಿ ಹಣೆ ಬರ ಇತ್ತಲ್ಲ. ಹಣೆ ಬರಹ ಓದಿದ್ದೀಯಾ? ನಾನು- ನಿನಗೆ ಓದ್ಲಿಕ್ಕೆ ಬರ್ತದೆ? ನನಗೆ ಓದ್ಲಿಕ್ಕೆ ಬರುವುದಿಲ್ಲ, ಬರೀಲಿಕ್ಕೆ ಬರ್ತದೆ. ಬರೀಲಿಕ್ಕೆ ಬರ್ತದೆ. ಹೌದಾ? ಹೌದೌದು. ಓದ್ಲಿಕ್ಕೆ ನಾನು ಬರೆಯುವುದು ಎಲ್ಲೆಲ್ಲಲ್ಲ, ಮತ್ತೆ ನಿನ್ನಂತವರ ಬೆನ್ನಿನಲ್ಲೇ ಬರೆಯುವುದು. ಅದು ಯಾಕೆ? ಕಾರಣ ಉಂಟು. ಕಟ್ಟಿದ್ಯಾ ನೀನು? ಕಟ್ಟಿದ್ದೇವೆ. ಕಟ್ಟಿದ್ರೆ ಸಾಲದು, ಹಾ. ಯುದ್ಧ ಮಾಡ್ಬೇಕು. ಮತ್ತೆ ಏನು ಹಾ. ಅದಕ್ಕೆಲ್ಲ ಹೆದರುವ ಜಾತಿ ಅಂತ ತಿಳ್ಕೊಂಡ್ರ ನೀವು? ಯುದ್ಧ? ಅಯ್ಯೋ, ಯುದ್ಧ ಅಂದ್ರೆ ಕ್ರಯ ಕೊಟ್ಟು ತೆಕ್ಕೊಳ್ಳುವ ಜಾತಿ ನಾವು. ಗೊತ್ತುಂಟು ನಿನಗೆ? ಎಷ್ಟು ಕ್ರಯ ಕೊಡ್ತಿದ್ದೀನಿ? ನೀವು ಎಷ್ಟು ಹೇಳ್ತೀರಿ ಅಷ್ಟು ಕೊಡ್ತೇವೆ. ಮಾಡ್ತೀಯ ನೀನು? ಆ, ಯಾರಲ್ಲಿ? ನನ್ನಲ್ಲಿ. ನಿನ್ನಲ್ಲಿ ಅಲ್ವಾ? ಹೌದು. ನಿನ್ನಲ್ಲಿ ನೀ ಯುದ್ಧ ಮಾಡದೆ ಮತ್ತೆ ನಾನು ಯಾಕೆ ಬದುಕಿ? ಕೂಡಿತ? ಓಹೋ, ಕೂಡಿತ? ಧಾರಾಳವಾಗಿ ಆರಂಭಿಸುವ. ಹಾ, ನೋಡು. ಯುದ್ಧ ಅಂತ ಹೇಳಿದ್ರೆ ಗೊತ್ತುಂಟ ನಿನಗೆ? ಕ್ರಮ ಗೊತ್ತುಂಟ? ನನಗೆ ನೀನು ಕ್ರಮ ಕಲಿಸುವುದು ಬೇಡ. ಹಾ. ನಿನ್ನ ಸಂತಾನದವರು ಹೇಳಿ ಸ್ವಲ್ಪ ನನಗೆ ಗೊತ್ತು. ಹೌದಾ? ಹಾ, ಹೌದಾ? ಕೂಡಿತ ನಿನ್ನಿಂದ? ನಿಲ್ಲಿಸು. ಯಾಕೆ? ಅಯ್ಯೋ ದೇವ್ರೆ, ನಾನು ನನ್ನ ಮೀಸೆಗೆ ಕೈ ಹಾಕುವಾಗ ಹಾ. ನೀನ್ ಎಲ್ಲಿಗೆ ಕೈ ಹಾಕಿದ್ದು? ನೀನು ಮೀಸಿಗೆ ಕೈ ಹಾಕುವಾಗ ನಾನು ಎದೆಗೆ ಕೈ ಹಾಕಿದ್ದೇನೆ. ಯಾಕೆ? ಎಂತಾನು? ನೀನ್ ಯಾಕೆ ಅಲ್ಲಿಗೆ ಕೈ ಹಾಕಿದ್ದು? ಇದು ಪುರುಷರ ಪೌರುಷದ ಪತಾಕೆ. ಹೌದಾ? ಹೌದು. ಇದು ಕೂಡ ಹಾಗೆ ಹೆಂಗಸರ ಪೌರುಷದ ಪತಾಕೆ. ಹಾಗಾದ್ರೆ ನಿನಗೂ ನನಗೂ ಯುದ್ಧ ಆಗ್ಲಿಕ್ಕಿಲ್ಲ. ಮತ್ತೆ ನೀನೀಗ ಹಾ, ಯಾರು ಹೇಳಿ ಕಟ್ಟಿದ್ದು? ಮಹಾರಾಣಿ. ಹೌದಾ? ಮಹಾರಾಣಿ ಹೇಳಿದ್ದು. ನೀನ್ ಯಾರ ಜೊತೆಯಲ್ಲಿ ಬಂದವ? ನಮ್ಮ ಮಹಾರಾಜರಿದ್ದಾರೆ. ಇದ್ದಾರಾ? ಹೌದು. ಹಾಗಾದ್ರೆ ನಾನು ಹೋಗಿ ಮಹಾರಾಣಿಯಲ್ಲಿ ಹೇಳ್ತೇನೆ. ನಾನು ಮಹಾರಾಜರಲ್ಲಿ ಹೇಳ್ತೇನೆ.
ಯುದ್ಧಕ್ಕಾಗಿ ಬಂದಿದ್ದೀಯಾ? ಶಕ್ತಿ ಸಾಮರ್ಥ್ಯ ಇದ್ರೆ ಬಾ. ಶಕ್ತಿ ಸಾಮರ್ಥ್ಯ ಇದೆ ಎಂಬ ಉದ್ದೇಶದಿಂದ ನಿಮ್ಮ ತುರಗವನ್ನು ಬಂಧಿಸಿದ್ದೇವೆ. ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಇದ್ರೆ ಹೋರಾಡುವ. ಯುದ್ಧಕ್ಕಾಗಿ ನಿಂತಿದ್ಯೋ ಏನೋ ನನ್ನ ವಿಳಾಸವನ್ನು ಹೇಳ್ತೇವೆ ಕೇಳು. ಮಹಾರಥಿಯಲ್ಲಿ ನೆಲೆಸಿಕೊಂಡವ ಕರ್ಣ ಜಾತ ಅದರಿಂದ ಹೇಳುತ್ತಾ ಇದ್ದೇನೆ, ನನ್ನ ಬಾಳಕ್ಕೆ ತುತ್ತಾಗಿ ಸಾಯ್ಬೇಡ, ಹಿಂದಕ್ಕೆ ಹೋಗು. ನೀನಾಡುವಂತಹ ಮಾತಾದ್ರೆ ಏನು? ತರುಣಿ ಎನ್ನುವುದಾಗಿ ಪ್ರೋತ್ಸಾಹವನ್ನು ತೋರಿಸ್ತಾ ಇದೆಯಲ್ಲ, ನಿನಗೆ ಧೈರ್ಯ ಇದ್ರೆ ನನ್ನಲ್ಲಿ ಪೌರುಷವನ್ನು
ಎದುರಕ್ಕಿದ್ದೆ ಬಾರು ಮತ್ತೆ ಸಾಲದು ಎಂದ ಸಾಲದ ನೀನು ನಾವು ಬಿಟ್ಟಂತಹ ತೊಡಗವನ್ನು ಯಾರು ಕಟ್ಟಿ ಹಾಕ್ತಾರೋ ಅವರಲ್ಲಿ ಸೋಲಿಸಿ ಅವರ ತಲೆಯಿಂದಲೇ ಕಪ್ಪವನ್ನು ಹೊರಿಸಿ ನಾವು ಕಳುಹಿಸೋರು. ಹಾಗಾಗಿ ನಮ್ಮ ತೊಡಗವನ್ನು ಕಟ್ಟಿ ಹಾಕಿದ್ದು ಮಾತ್ರವೇ ಅಲ್ಲ, ಇದರಂತಹ ನಮ್ಮಲ್ಲಿ ಯುದ್ಧಕ್ಕಾಗಿ ಬಂದಿದ್ಯಲ್ಲ, ಹೋಗುತ್ತೀಯಾ ಅಲ್ಲ ಏನಾದ್ರೂ ಬೇಕು? ನಿನ್ನ ಪರಾಕ್ರಮಕ್ಕೆ ಯಾರಾದರೂ ಮೆಚ್ಚಲೇಬೇಕು. ಆದ್ರೆ ಬಂದಂತಹ ಹಂಸಧ್ವಜ ಹೇಳುವಂತಹ ಮಾತೇನು ಗೊತ್ತಾ? ಕದನದಲ್ಲಿ ಕಲಿಪಾರ್ಥನ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬಬ್ಬಿರಿದರಿಲ್ಲ, ಅವರಿಗೂ ಭಯವಿಲ್ಲ. ಬರುತ್ತಿದೆ ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಹಂಸಧ್ವಜನ ಬಾಣ. ನೀನು ಒಬ್ಬ ವೀರನೇ ಅಲ್ಲವೇ? ಪಾರ್ಥನ ಬಗ್ಗೆ ಹೊಗಳ್ತಾ ಇದ್ದಿ. ಹೌದು. ನಮ್ಮ ಹೊಗಳಿಕೆಯನ್ನು ಕೇಳು. ಯಾವುದು? ಪುರುಷನಿಲ್ಲದಂತಹ ನಾಡಿನಲ್ಲಿ ಸ್ತ್ರೀಯರಾದಂತಹ ನಾವೇ ಹಾಗೆ ಮೆರೀತಾ ಇದ್ದೇವೆ. ಪುರುಷರಿಲ್ಲದ ಪ್ರದೇಶದಲ್ಲಿ ಅಲ್ವ? ಹೌದು. ಅದು ಕೆಲವು ಕಡೆಯಲ್ಲಿ ಹಾಗೆ ಉಂಟು. ನಾವು ಬರದೇ ಇದ್ದಲ್ಲಿ ತುಂಬಾ ಮಂದಿ ದೊಡ್ಡವರಾಗುವುದು ಅಂತ ಉಂಟು. ನಾವು ಬಂದ ಮೇಲೆ ನಾವೇ ದೊಡ್ಡವರು. ನಿನಗೊಂದು ವಿಚಾರ ಹೇಳುವುದಾ? ಯಾವುದು? ಹಾಗಿದ್ರೆ ನೀವು ದೊಡ್ಡರಾಗಬೇಕಂತಿದ್ರೆ ಪುರುಷರ ನಾಡಿಗೆ ಹೋಗಿ ಯುದ್ಧ ಮಾಡಬೇಕಿತ್ತು. ಸ್ತ್ರೀಯರ ನಾಡಿಗೆ ಕುದುರೆಯನ್ನು ತಂದಿದ್ದೀರಿ, ನಮ್ಮಲ್ಲಿ ಕಾಳಗ ಮಾಡ್ತೀರಾ? ಅಶ್ವಮೇಧದ ಕುದುರೆಗೆ ಇಂತಹ ರಾಜ್ಯಕ್ಕೆ ಹೋಗಬೇಕು ಎನ್ನುವಂತಹ ನಿಶ್ಚಯ ಇಲ್ಲ. ಅದು ಎಲ್ಲಿಗೆ ಹೋಗುತ್ತದೆ, ಅದರ ಬೆಂಗಾವಲಿಗೆ ಬರಬೇಕಾದಂತಹ ಕರ್ತವ್ಯ ನಮ್ಮದು. ನಿಮ್ಮ ನಾಡಿಗೆ ಬಂದಿದೆ ಎನ್ನುವ ಕಾರಣಕ್ಕೆ ಅದು ಯಾವ ಕುದುರೆ ಎನ್ನುವುದನ್ನು ಆಲೋಚನೆ ಮಾಡಬೇಕಿತ್ತು. ಮಾಡಿದ ಮೇಲೆ ಇದು ಹೀಗೀಗೆ ಅಂತ ಅದರ ವಿರುದ್ಧ ಬಾವಲಿಗಳನ್ನು ಓದಿದ್ದೀರಲ್ಲ, ನಾವು ಯಾಗಕ್ಕೆ ಸಹಕಾರಿಯಾಗ್ತೇವೆ ಎನ್ನುವ ಉದ್ದೇಶದಿಂದ ನಮ್ಮ ಪದವತಲಕ್ಕೆ ಮನಿಬೇಕಿತ್ತು. ಅದಲ್ಲ, ನಮಗೂ ಎದೆ ಉಂಟು ಅಂತ ಸೆಟದು ನಿಂತ್ರೆ ಬಾಣದಿಂದ ಎದೆಯನ್ನು ಕೊಯ್ದೇನು. ಈಗ ಹೇಳ್ತೇನೆ ಕೇಳು. ಏನು? ನಮ್ಮ ಪೌರುಷವನ್ನು ತೋರಿಸ್ತೇನೆ, ಬಾ ಮುಂದೆ.
ಉಭಯ ಯುದ್ಧಗಳುಂಟು ನಿನಗೆ ನಿನಗೇನು ಅತ್ತಿಯು ಮುಂದಿದ್ದೇನು ಈ ಸಮರಾಂಗಣದಲ್ಲಿ ಸೇನೆಯೆಲ್ಲವೂ ಕಂಡಗೆ ಓಡುತ್ತಿರುವಂತಹ ಸಂದರ್ಭದಲ್ಲಿ ನನಗೆ ಎದುರಾಗಿ ನಿಂತಹ ನೀನು ಯಾರೆನ್ನುವ ಹಾಗೆ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಅರಸು ಮಕ್ಕಳ ತಲೆಯಲ್ಲಿ ಕಿರೀಟವಿದ್ದರೂ ಕೂಡ ನೀನಾರ್ವನೇ ಕಿರೀಟಿ ಎಂದೆನಿಸಲ್ಪಟ್ಟೆಯಂತೆ. ವಿಜಯವನ್ನು ಅದೆಷ್ಟೋ ಅರಸರುಗಳು ತುಂಬಳಾಗಿಸಿಕೊಂಡಿದ್ದರೂ ಕೂಡ ನೀನಾರ್ವನೇ ವಿಜಯಿ ಎಂದೆನಿಸಲ್ಪಟ್ಟೆಯಂತೆ. ಹೌದೇನೋ? ವೃತಾದೇವಿಗೆ ಅನ್ಯ ನಾಲ್ವರು ಮಕ್ಕಳಿದ್ದರೂ ಕೂಡ ನೀನಾರ್ವನೇ ಪಾರ್ಥನೆಂದೆನಿಸಲ್ಪಟ್ಟೆಯಂತೆ. ಶಿವನಲ್ಲಿ ಹೋರಾಡಿ ಪಾಶುಪತವನ್ನು ಸಂಪಾದಿಸಿಕೊಂಡಂತಹ ನೀನು ಮೂರು ಲೋಕದ ಗಂಡ ರಣಪ್ರಚಂಡ ಪಾರ್ಥನೆಯೋ? ಭೇಷ್, ನಿನ್ನ ಸಮ್ಮುಖದಲ್ಲಿ ನಿಂತು ಈ ರೀತಿ ಮಾತನಾಡೋ ಅವಕಾಶ ನನಗೆ ಒದಗಿತಲ್ಲ ಎನ್ನುವಂತಹ ಸಂಭ್ರಮ ನನಗೆ. ಆದರೆ ಒಂದು ಮಾತನ್ನು ತಿಳಿದುಕೋ, ಯಾವ ಅಶ್ವದ ಬೆಂಗಾವಲಿಗಾಗಿ ನೀನು ಬಂದಿದ್ದೀಯೋ ಅಂತಹ ಅಶ್ವವನ್ನು ಸ್ವಾರ್ಥ ಮನೋಭಾವದಿಂದಲಾಗಿ ಅದ ಬಂಧಿಸಿದವಳು ಈ ಪ್ರಮೀಳೆ ಬಿಡಿಸಿಕೊಳ್ಳುವುದಕ್ಕೆ ಬಂದಿದಂತಹ ನಿನ್ನಲ್ಲಿ ನಾನು ಕೇಳುವುದು ಒಂದೇ ಒಂದು ಪ್ರಶ್ನೆ. ಏನದು? ಸಾಹಸದ ಮೂಲಕವಾಗಿ ಆ ಅಶ್ವವನ್ನ ಬಿಡಿಸಿಕೊಂಡು ಹೋಗುತ್ತೀಯೋ ಅಲ್ಲ ಸಮರತಿಯ ಮೂಲಕವಾಗಿ ಈ ಪ್ರಮೀಳೆಯನ್ನ ಸೋಲಿಸಿ ಅಶ್ವವನ್ನ ಬಿಡಿಸಿಕೊಳ್ಳುತ್ತೀಯೋ? ಹೆಣ್ಣಲ್ವೇ? ಪೆನ್ನಿ ನಾಡ ಯುದ್ಧ ಎನ್ನುವುದನ್ನು ಸ್ಪಷ್ಟವಾಗಿ ನನಗೆ ಗೊತ್ತಾಯಿತು. ಆದರೆ ನೀನೇ ಆಲೋಚಿಸಿ ನೋಡು, ನಿನ್ನಂತ ಸ್ತ್ರೀಯರಲ್ಲಿ ನಾನು ಇದುವರೆಗೆ ಹೋರಾಟ ಮಾಡಿದಂತ ಚರಿತ್ರೆ ಇದೆಯೇ? ನಿನಗೆ ನಾನು ಹೊಡೆದೆ ಅಂತಾದ್ರೆ ನಾನು ದೊಡ್ಡ ವ್ಯಕ್ತಿ ಆಗುವುದಕ್ಕೂ ಇಲ್ಲ. ಅಲ್ಲ, ನಿನ್ನಿಂದ ನಾನು ಪೆಟ್ಟನ್ನು ತಿಂದೆ ಅಂತಾದ್ರೆ ನಾನು ಸಣ್ಣದಾಗುವುದಕ್ಕೂ ಇಲ್ಲ. ಆದ್ದರಿಂದ ನಿನ್ನ ಬಣ್ಣದ ವಿಚಾರ ಬೇಡ, ಕಟ್ಟಿದಂತ ಹಯವನ್ನು ಬಿಟ್ಟು ಬಿಡು.
ಕರುಣಿಯಗಳು ಸರಿದಿ ಜೀವಿಸಬಲ್ಲ ಗರ್ವನದ ಸಾಹಸಿಗೆ ಸ್ಮರಣ ಶಾಸ್ತ್ರದಾಡಿ ತೊರೆಯುವುದು ನೀನದ ಅನಿಸುತ್ತಿಲ್ಲ ಸಾಹಸಿ ಎದುರಾಳಿಯಾಗಿ ನಿಂತಿರುವವಳು ಓರ್ವ ಸಾಮಾನ್ಯ ಹೆಣ್ಣು ಎನ್ನುವ ತಾತ್ಸಾರ ಭಾವ ನಿನಗೆ ಬೇಡ. ಹೆಣ್ಣಿನೊಡನೆ ಯುದ್ಧವೇ ಮಾಳ್ಪರೆ ಅಗ್ರಗಣ್ಯರಿಗೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದೆಯಲ್ಲ. ನೀನು ನರೋತ್ತಮ ಎನ್ನುವುದನ್ನು ಕೇಳಿದ್ದೇನೆ, ಪುರುಷ ಪುಂಗವ ಎನ್ನುವುದನ್ನು ಕೇಳಿದ್ದೇನೆ. ಹಾಗೆಂದು ನಿಜವಾದ ಗಂಡಸು ಯಾರು ಗೊತ್ತು? ಯಾರು? ಹೆಣ್ಣಾದವಳನ್ನು ಸೋಲಿಸುವಾತನೇ ಗಂಡು. ಯಾವುದರಲ್ಲಿ ಸೋಲಿಸುವಾತ? ಸಮರ ಎಂಬುವಲ್ಲಿ ಸಮಾನತೆ ಬೇಕು ಎನ್ನುವುದು ಲೋಕವಿದಿತವಾದ ಮಾತು. ಹಾಗಾದರೆ ಗಂಡು ಹೆಣ್ಣುವಂತಹ ಈ ಜಾತಿಯಲ್ಲಿ ಸಮರದಲ್ಲಿ ನಿನಗೆ ಎದುರಾಳಿಯಾಗಿ ನಿಲ್ಲುವುದಕ್ಕೆ ಸಮಾನತೆಯನ್ನು ಹೊಂದಿಲ್ಲ ಎನ್ನುವಂತಹ ಅಭಿಪ್ರಾಯ ನಿನ್ನದಾಗಿದ್ರೆ ನಿನಗಿನ್ನೊಂದು ಅವಕಾಶವನ್ನು ಕೊಟ್ಟಿದ್ದೆ. ಯಾವುದು? ಸಮರತಿಯಲ್ಲಿ ನನ್ನನ್ನು ಸೋಲಿಸುವೆನ್ನುವ ಹಾಗೆ. ಅದಕ್ಕೆ ಗಂಡು ಜಾತಿ ಹೆಣ್ಣು ಜಾತಿ ಎನ್ನುವಂತಹ ಭೇದವಿಲ್ಲ. ಯಾವಾತನು ಹೆಣ್ಣನ್ನು ಆ ಸ್ಮರಣ ಕೇಳಿಯಲ್ಲಿ ಸೋಲಿಸುತ್ತಾನೋ ಅಂತವನೇ ನಿಜವಾದ ಗಂಡು ಎನಿಸಲ್ಪಡುತ್ತಾನೆ. ಇದು ಸ್ಮರಣ ಶಾಸ್ತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ವಾಕ್ಯಗಳು ನಿಜವಾಗಿ ಹೌದು. ಹೆಣ್ಣಾದವಳು ಸೋಲಬೇಕು ಯಾರಿಗೆ? ನಿಜವಾದ ಗಂಡಸಿಗೆ. ಎಲ್ಲಿ ಸೋಲಬೇಕು? ಸ್ಮರ ಕೇಳಿಯಲ್ಲಿ ಸೋಲಬೇಕು. ಇದು ನಾವು ತಿಳಿದುಕೊಂಡಂತಹ ಮಾತು. ಆದ್ದರಿಂದ ಹೇಳ್ತಾ ಇದ್ದೇನೆ, ಆ ಶರದ ಯುದ್ಧ ನಿನಗೆ ಬೇಡವೆಂದಿದ್ದರೆ ಸುರಸ ಯುದ್ಧಕ್ಕೆ ನಾನು ಸಿದ್ಧಳಾಗಿದ್ದೇನೆ, ಅದರಲ್ಲಿ ಸೋಲಿಸುವ. ಇದೆಲ್ಲವನ್ನು ಕಂಡಾಗ ನೀನೊಬ್ಬಳು ಸಮರ್ಥಳು, ಮಹಾರಾಣಿ ಹೌದು ಹಾಗೆ ನನಗೆ ಅಭಿಮಾನ ಹುಟ್ಟಿತ್ತು. ಆದರೆ ನನ್ನ ಮಾತುಗಳನ್ನು ಕೇಳಿದಾಗ ಆಳ ಕಿಳಿದಷ್ಟು ಕೊಳಕು ಹೆಚ್ಚಿಗೆ. ಅಲ್ಲ ಅಂತ ಆದ್ರೆ ಸ್ಮರಣಾಟಕ್ಕೆ ನನ್ನನ್ನು ಆಹ್ವಾನಿಸುತ್ತಾ ಇದ್ದೆ, ವೇಶ್ಯರಂತೆ ನುಡಿಯುತ್ತಾ ಇದ್ದೆ. ಹೌದೇನೆ? ಇದುವರೆಗೆ ನಾನು ನಯ ವಿನಯದಿಂದ ಮಾತನಾಡಿದೆ ಯಾಕೆ? ಹೆಗ್ಗಲೆ ಪಂಚ ಮಹಾಪಾತಗಳಲ್ಲಿ ಒಂದಾಗುತ್ತದೆ. ಶಿಕ್ಷಾರ್ಹಳಾಗಿದ್ದು ಎಂತಹ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ರು ಕೂಡ ಹೆಣ್ಣಾದವಳು ಶಿಕ್ಷಾರ್ಹಳೇ ವಿನಃ ವದಾರ್ಹಳಲ್ಲ. ಆದ್ದರಿಂದ ಬಿಟ್ಟಿದ್ದೇನೆ. ಹಯವನ್ನು ಕೊಟ್ಟೆ, ನೀನು ಬದುಕಿ ಉಳಿಯುತ್ತಿ. ಅಲ್ಲ ಅಂತ ಆದ್ರೆ ಕೊಲ್ಲಬೇಕಾಗ್ತದೆ.
ಹಾಗೆಂದು ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊ. ಏನು? ಈ ಸ್ತ್ರೀ ರಾಜ್ಯದಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಗಂಡು ಗಂಡನಾಗಿ ಪರಿಣಮಿಸುತ್ತಾನೆ. ಯಾರೇ ಬರಲಿ ಅವನನ್ನು ಕಾಮಕೇಳಿಗೆ ಎಳೆಯುವುದು ನಮ್ಮ ಉದ್ದೇಶ. ಇನ್ನೊಂದು ಮಾತನಾಡುತ್ತಾ ಇದ್ದೇನೆ, ನೀನು ಈ ಕಾಮಕೇಳಿಗೆ ಒಪ್ಪದೇ ಇದ್ದರೆ ನನ್ನ ಮಾತನ್ನು ಕಿವಿಗೊಟ್ಟು ಕೇಳು. ಏನು? ಒಪ್ಪಿ ನೀನು ಬಂದೆ ಅಂತ ಆದರೆ ನೀನು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಹೌದಾ? ನಯ ವಿನಯವಾದಂತಹ ಅತಿಶಯವಾದಂತಹ ವಿದ್ಯೆಯನ್ನು ತಿಳಿದವರಾದದ್ದರಿಂದಲಾಗಿ ನಿನ್ನನ್ನು ಮುಪ್ಪೆ ಆವರಿಸಿಕೊಳ್ಳಿ, ಅಲ್ಲ ಸಾವೇ ಸಮೀಪಿಸಿ ನಮ್ಮದಾದಂತಹ ಮಂತ್ರದಿಂದ ನಿನಗೆ ನಮ್ಮ ಯೌವನವನ್ನ ಕರುಣಿಸಿ ಆ ಮೂಲಕವಾಗಿ ರಾಸಕ್ಕೆ ಲೀಲೆಯನ್ನಾಡುವವರು ನಾವುಗಳು ಅಲ್ಲ. ಇದು ಯಾವುದಕ್ಕೂ ನೀನು ಒಪ್ಪದೆ ಸಮರ ಯುದ್ಧಕ್ಕೂ ನೀನು ಸಿದ್ಧನಾಗುವುದಿಲ್ಲ ಅಂತ ಆದ ಮೇಲೆ ಕಾರಣ ಏನು ಕೊಟ್ಟದ್ದು? ನೀನು ಹೆಣ್ಣು ಮಕ್ಕಳನ್ನು ಎಲ್ಲಿ ಕೊಲ್ಲುತ್ತೇನೆ ಎನ್ನುವ ಭಯ ನನ್ನನ್ನು ಆವರಿಸಿಕೊಂಡಿದೆ. ಹೌದು. ಸಾಮಾನ್ಯ ಹೆಣ್ಣು ಎನ್ನುವ ತಾತ್ಸಾರ್ಯವಲ್ವೇ? ಭಂಗಿಸುತ್ತೇನೆ ಎನ್ನುವುದಾಗೆ ನುಡಿದೆಯಲ್ಲ. ಸಾಮಾನ್ಯರು ನೀವಲ್ಲ ಎನ್ನುವುದು ನನಗೆ ಗೊತ್ತಿದೆ. ಪುರುಷಗಾಮಿಗಳು ನೀವು. ಯಾರೇ ಪುರುಷರು ಬರಲಿ ಅವರನ್ನು ಕೂಡುವವರು ನೀವು. ಮಾತ್ರವಲ್ಲ, ಎಂತಹ ವೃದ್ಧರೇ ಇಲ್ಲಿಗೆ ಬಂದರೂ ಕೂಡ ಮಾಯಾವಿದ್ಯೆಯನ್ನು ಪ್ರಯೋಗಿಸುವುದರ ಮೂಲಕ ಇಂದ್ರಜಾಲವೋ ಮಹೇಂದ್ರ ಜಾಲವೋ ಅದನ್ನೂ ಪ್ರಯೋಗಿಸುವವರು ನೀವು. ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳುವುದಕ್ಕೆ ಅಷ್ಟೂ ಕೆಳಗಿಳಿಯುವವರು ಅಂತ ನಮಗೆ ಗೊತ್ತಿದೆ. ನಮ್ಮನ್ನು ಅಷ್ಟು ಕೆಳಗೆ ಕೊಂಡೊಯ್ಯಬೇಡ. ಯಾಕೆ? ನೀನೊಂದು ಮಾತನ್ನಾಡಿದೆ, ವಿಷಸ್ತ್ರೀಯರು ನೀವು ಅಂತ ಹೇಳಿ. ಯಾರು ಹೇಳಿದ ನಿನಗೆ ನಾವು ವಿಷಸ್ತ್ರೀಯರು ಅಂತ ಹೇಳಿ? ನಮ್ಮಂಥವರನ್ನು ಕೂಡಬೇಕಿದ್ರೆ ಪೂರ್ವ ಜನ್ಮದ ಪುಣ್ಯ ಪ್ರಾಪ್ತಿಯಾಗಬೇಕು, ನೆನಪಿಟ್ಟುಕೋ. ನಿಮ್ಮನ್ನು ಕೂಡಿದವರು ಯಾರು ಬದುಕಿದ್ದು ಇಲ್ಲ, ಒಳ್ಳೆಯದಾದದ್ದು ಇಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ಹೆಣ್ಣಾದಂತಹ ನನ್ನನ್ನು ಭಂಗಿಸುವುದಕ್ಕೆ ನೀನು ಮುಂದಾಗುತ್ತಿ ಅಂತ ಆದ್ರೆ ಭಂಗಿಸುವ ಬಟ್ಟ ನೀನು ಹೌದಾಗಿದ್ರೆ ಆಶ್ಚರ್ಯವಿದು. ನಲಿಸಿದ ನಂಬಲದ ನುಡಿಯನು, ನಲಿಸಿದ ನಂಬಲದ ನುಡಿಯನು ಕೋಲಿಡು ಯೌವನಾಶ್ವ ಮರಾಳ ಧ್ವಜ ಮುಖಗಳ ಕಾಂತಾಲೋಚನೆಯ ಮಾಡಿ ಬಾಲಕಿಯ ಕೊಲಲನುಚಿತವು, ಬಾಲಕಿಯ ಕೊಲಲನುಚಿತವು ನಯ ಚೋಳಿಗಿಂದನು ಕಲಿಸೆನಲ್ಕೆ ಪ್ರಮೀಳೆಯನು ತನ್ನೆಡೆಗೆ ಬರಿಸುತ್ತ ನುಡಿದ ವಿನಯದಲ್ಲಿ ಗುಣಮಣಿ ಪ್ರಮೀಳೆ ಎಣಿಕೆ ಬೇಡಲೆ ಗುಣಮಣಿಯೇ ಪ್ರಮೀಳೆ ಕೇಳಿಸಿದವ ನಿನಗೆ ಅಂಬರವಾಣಿ. ಕೇಳಿತು. ಇನ್ನು ಮೇಲೆ ಯುದ್ಧ ಮಾಡುವುದು ಸರಿಯಲ್ಲ ಎನ್ನುವ ಹಾಗೆ. ಆದ್ದರಿಂದಲೇ ಗುಣಮಣಿಯಾದಂತಹ ನಿನ್ನ ಬಗ್ಗೆ ಒಂದೆರಡು ಹೊಗಳಿಕೆಯ ಮಾತುಗಳನ್ನಾಡಬೇಕು. ಏನದು? ನಿನ್ನ ವ್ಯಕ್ತಿತ್ವ, ನಿನ್ನಲ್ಲಿರುವಂತಹ ವೀರತ್ವ ಎಲ್ಲವನ್ನೂ ಕಂಡಾಗ ಮನಸ್ಸಿಗೆ ಪರಮಾನಂದವಾಗುತ್ತಾ ಇವೆ. ಸಂತೋಷ. ನಿನ್ನಲ್ಲಿ ವಿನಯದಿಂದ ವರ್ತಿಸುವುದಕ್ಕೂ ಕಾರಣ ಮತ್ತೇನೂ ಅಲ್ಲ. ನನ್ನ ಅಣ್ಣನಾದಂತಹ ಧರ್ಮಜ ಹಸ್ತಿನಾವತಿಯಲ್ಲಿ ಅಶ್ವಮೇಧ ದೀಕ್ಷೆಯನ್ನು ಕೈಗೊಂಡಿದ್ದಾನೆ. 1 ವರ್ಷದ ತಿರುಗಾಟಕ್ಕಾಗಿ ನಾನು ಬಂದವನಿದ್ದೇನೆ. ಮಾತ್ರವಲ್ಲ, ಬ್ರಹ್ಮಚರ್ಯ ವ್ರತವನ್ನೂ ಪಾಲಿಸಬೇಕಾದ್ದು ನನ್ನ ಗುರು ನಿರೂಪಣೆ. ಆದ್ದರಿಂದ 1 ವರ್ಷಗಳ ಕಾಲ
ನನ್ನದಾದಂತಹ ಕಾರ್ಯವನ್ನು ಮುಗಿಸಿ ಹಾ. ಆಮೇಲೆ ನಿನ್ನನ್ನು ಖಂಡಿತವಾಗಿಯೂ ನಾನು ವರಿಸ್ತೇನೆ. ಅಯ್ಯ, ನನ್ನ ಮನದ ಅಭಿಪ್ರಾಯವನ್ನು ತಿಳಿಸಬಹುದೇ? ಧೀರಕ್ಕೆ ನಿನ್ನಂಗ ಸಂಗಕ್ಕನ್ನಯ ಮಾನ ಧೀರಕ್ಕೆ ನಿನ್ನಂಗ ಸಂಗಕ್ಕನ್ನಯ ಮಾನ ಸೂರ್ಯ ಹೋದದು ಸುಖ ಕೇಳಲಿ ಮಾನ ಸೂರ್ಯ ಹೋದದು ಸುಖ ಕೇಳಲಿ ಮೂರು ಲೋಕದ ಗಂಡ ನೀನು ಮೂರು ಲೋಕದ ಗಂಡ ವೀರಯನ ಗಂಡ ನೀನಾಗು ವೀರ ಯನ ಗಂಡ ನೀನಾಗು ವೀರನಿಂದ ಭಯವ ಕೊಡು ನಂಬುಗೆಯನು ವೀರನಿಂದ ಭಯವ ಕೊಡು ನಂಬುಗೆಯನು ವೀರಗ ನಿನ್ನಂಗ ಸೂರ್ಯ ಹೋದುದು ಸಕಾಲದಲ್ಲಿ ಮೂರು ಲೋಕದ ವೀರ ಯಮಗಂಡ ನೀನಾಗು ವೀರನಿಂದ ಭಯವ ಕೊಡು ನಂಬುಗೆಯನು ವೀರಕ್ಕೆ ನಿನ್ನಂಗ ಸಂಗಕ್ಕೆ ನಯಮಾನ ಸೂರ್ಯ ಹೋದುದು ಓ ಪಾರ್ಥ ಮಹಾಶಯ, ಪ್ರವೀಣ, ಮೊದಲಾಗಿ ನಿನ್ನ ಪದಾರ್ಥಗಳಿಗೆ ಎರಗಿ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ನೀನು ಯಾರು? ನೀನು ಏನು? ನೀನೆಷ್ಟು? ನೀನು ಯಾಕಾಗಿ ಬಂದೆ? ಎಲ್ಲಿಂದ ಬಂದೆ? ಹೇಗೆ ಬಂದೆ? ಸಮಸ್ತ ವಿಚಾರವನ್ನು ನಾನು ತಿಳಿದು ನಿನ್ನೊಡನೆ ಹೋರಾಡುವುದಕ್ಕೆ ನಾನು ಸಿದ್ಧಳಾದೆ. ಕಾರಣ ರಾಣಿಯಾದಂತಹ ನಾನು ಹಾಗೇ ಶರಣಾಗತಿಯನ್ನು ಹೊಂದಬಾರದು ಎನ್ನುವಂತಹ ಒಂದು ಉದ್ದೇಶವಾಗಿದ್ದರೆ, ಇನ್ನೊಂದೆಡೆ ನೀನು ಮದುವೆ ಆಗುವುದಕ್ಕೆ ಹೊರಟಿರುವಂತಹ ಈ ಪ್ರಮೀಳೆ ಸಾಮಾನ್ಯದವಳಲ್ಲ ಎನ್ನುವ ವಿಚಾರ ನಿನಗೂ ಗೊತ್ತಾಗಲಿ ಅಂತ ಹೇಳಿ. ನೋಡಿದೆಯಾ, ನಮ್ಮೀರುವರ ಸಮರದ ಆ ಪರಿಣಾಮವಾಗಿ ಆಕಾಶವಾಣಿಯೇ ನುಡಿಯಿತು, ಸಂಗ್ರಾಮವನ್ನು ನಿಲ್ಲಿಸಿ ಸಂಧಾನವನ್ನು ಬೆಳೆಸಿಕೊಳ್ಳಿ, ಆಮೇಲೆ ಸಂತಾನವನ್ನು ಮಾಡಿಕೊಳ್ಳಿ ಅಂತ ಹೇಳಿ. ದೇವರೇ ಹೇಳಿದ ಮೇಲೆ ಇದ್ದು ನಾವು ವಿಮುಖವಾಗಿ ವ್ಯವಹರಿಸುವುದಕ್ಕೆ ನಾವ್ಯಾರು? ಖಂಡಿತಪ್ಪ. ಆದರೆ ದೇವರು ಆಡುವುದಕ್ಕಿಂತ ಮೊದಲಾಗಿ ಈ ವಿಚಾರ ನಾನು ಎಷ್ಟೋ ಸಮಯದಿಂದ ತಿಳಿದಿದ್ದೆ. ಆದ್ದರಿಂದಲೇ ಸಹದೇವನ ಮೂಲಕವಾಗಿ ವಿಚಾರವನ್ನು ಕಳಿಸಿದ್ದೆ. ಹೌದು, ಪಾರ್ಥನನ್ನು ಕಾಣಬೇಕು, ಆತನನ್ನು ಕೂಡಬೇಕು, ಆತನ ಸತಿಯಾಗಿ ಆತನ ಅಂಗ ಸಂಗ ಸುಖವ ಭಾಗ್ಯವನ್ನು ನಾನು ಅನುಭವಿಸಬೇಕು ಎನ್ನುವಂತಹ ಆಸೆ ಇಂದು ನಿನ್ನೆಯದಲ್ಲ. ಅಂದಿನಾರಾಪ್ಯದಿಂದ ಇಂದಿನವರೆಗೂ ನನ್ನ ಮನಸ್ಸಿನಲ್ಲಿ ಅದು ಬಿಟ್ಟುಕೊಂಡವಳು. ಆ ಆಸೆ ಈಡೇರುವ ಕಾಲ ಸನ್ನಿಹಿತವಾಯಿತೆಂದು ತಿಳಿದುಕೊಳ್ಳುತ್ತೇನೆ. ನೀವು ಹೇಳಿದರಲ್ಲ, ಅಣ್ಣ ಯಾಗಾದೀಕ್ಷಿತನಾಗಿದ್ದಾನೆ, ಅವ ಮೇಲೆಯವರಿಗೆ ನಾನು ನಿನ್ನನ್ನು ಮುಟ್ಟುವನಲ್ಲ ಅಂತ. ಮುಂದೆ ನನ್ನನ್ನು ಮದುವೆ ಆಗುತ್ತೀರಿ ಎನ್ನುವಂತಹ ಮಾತು ಕೊಟ್ಟು ನನಗೆ ಧೈರ್ಯ ಬಂದಿತ್ತು. ನಂಬಿಕೆ ಖಂಡಿತವಾಗಿಯೂ ಕೊಡುತ್ತೇನೆ. ಆ. ಕ್ಷತ್ರಿಯರಾದವರಿಗೆ ಆ. ಬಾಣವನ್ನು ಸ್ಪರ್ಶಿಸುವುದರ ಮೂಲಕ ಆ. ನಂಬಿಕೆಯನ್ನು ಕೊಡುವುದಕ್ಕಾಗುತ್ತದೆ. ಆ. ಇದು ಬಾಣವನ್ನೇ ಸ್ಪರ್ಶಿಸು, ಇದೇ ನಂಬಿಕೆ. ಖಂಡಿತವಾಗಿಯೂ ನಿನ್ನನ್ನು ಮದುವೆಯಾಗುತ್ತೇನೆ. ಈ ಅಂಬೆಯ ಮೂಲಕ ಅಂಬುಗೆ ನಿಂತಿದ್ದೀರಿ. ಈ ಅಂಬುಗೆ ಮೇರೆಗೆ ನಿಮ್ಮ ಮತ್ತೆ ಬರೋಣವನ್ನ ನಾನು ಕಾಯುತ್ತಾ ಇರುತ್ತೇನೆ. ಅಲ್ಲ, ನೀನು ನೇರವಾಗಿ ಹಸ್ತಿನಾವತಿಗೆ ಹೋಗು. ಆ. ಯಾಗ ಎಲ್ಲ ಕಳೆದ ಮೇಲೆ ನಿನ್ನನ್ನು ವರಿಸ್ತೇನೆ. ಮಾತ್ರವಲ್ಲ, ಲೀಲಾ ಮಾನುಷ ವಿಗ್ರಹನಾದಂತಹ ಪರಮಾತ್ಮನ ಅಲ್ಲಿದ್ದಾನೆ. ಆ. ಅವನಿಂದ ನೀನು ಶುಚಿಯಾಗುತ್ತಿ, ವಿಷತ್ವವೂ ಹೋಗ್ತದೆ. ಆಗಲಿ. ಆದ್ದರಿಂದ ಹರಸಿದ್ದೇನೆ, ಹೋಗಿ.